ನಿಗದಿಯಂತೆ ಇಂದು ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ನಗರಸಭೆ 2025-26ನೇ ಸಾಲಿನ ಆಯವ್ಯಯ ಮಂಡನೆ ಆಗಬೇಕಿತ್ತು. 10 ನಿಮಿಷ ತಡವಾಗಿ ಬಂದ ಪೌರಾಯುಕ್ತರು ಅಧ್ಯಕ್ಷ ಉಪಾಧ್ಯಕ್ಷರಿಗಾಗಿ ಕಾಯುತ್ತಿದ್ರ. 20 ನಿಮಿಷ ತಡವಾಗಿ ಬಂದ ಅಧ್ಯಕ್ಷ ಉಪಾಧ್ಯಕ್ಷರು ಆಸೀನರಾದ್ರ. ಅದೇ ವೇಳೆ ಬಜೆಟ್ ಓದಲು ಅಧ್ಯಕ್ಷರು ಆರಂಭಿಸಿ ನಂತರ ನಗರಸಭೆ ಅಧಿಕಾರಿಗೆ ಬಜೆಟ್ ಪ್ರತಿ ಓದಲು ಸೂಚಿಸಿದ್ರ. ಅದೇ ಸಮಯದಲ್ಲಿ ಮಧ್ಯ ಪ್ರವೇಶ ಮಾಡಿದ ಉಪಾಧ್ಯಕ್ಷ ನಾಗರಾಜ್ ಹರಾಜು ಪ್ರಕ್ರಿಯೆ ವಿಚಾರ ಪ್ರಸ್ತಾಪ ಮಾಡಿದ್ರ. ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಬೇಕಿತ್ತು, ಆದರೆ ಪೌರಾಯುಕ್ತರು ಆಡಳಿತ ಮಂಡಳಿ ಗಮನಕ್ಕೆ ತಾರದೆ ಮುಂದೂಡಿದ್ದಾರೆ. ಇದಕ್ಕೆ ಕಾರಣ ತಿಳಿಯಬೇಕಿದೆ ಎಂದು ಹೇಳುತ್ತಿದ್ದಂತೆ ಆಕ್ರೋಶಗೊಂಡ 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಹರಾಜು ಪ್ರಕ್ರಿಯೆ ನಡೆಯುವವರೆಗೂ ಬಜೆಟ್ ಮಂಡನೆಯಾಗಬಾರದು, ಹರಾಜು ಮುಂದೂಡಲು ಕಾರಣ ಬಹಿರಂಗವಾಗಬೇಕು, ಪೌರಾಯುಕ್ತರ ಮೇಲೆ ಒತ್ತಡ ಹಾಕಿದವರು ಯಾರು ಎಂಬುದು ಬಹಿರಂಗವಾಗಲಿ, ಅಲ್ಲಿಯವರೆಗೂ ಬಜೆಟ್ ಮಂಡನೆ ಬೇಡ ಎಂದು ಪಟ್ಟು ಹಿಡಿದ್ರ. ಒಂದು ಆಯವ್ಯಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನ ಹೆಚ್ಚು ಆದಾಯ ಬರುವಂತ ನಿಟ್ಟಲ್ಲಿ ಪ್ರತಿಯೊಬ್ಬ ನಗರಸಭಾ ಸದಸ್ಯರು ಕೂಡ ಕೆಲಸ ಮಾಡುವಂತದ್ದು ಅವರು ಜವಾಬ್ದಾರಿ ಕೂಡ. ಆ ನಿಟ್ಟಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಆದ್ರೆ ಆ ಒಂದು ಬಹಿರಂಗ ಹರಾಜು ಮುಂದೂಡಿರೋದು ಬಹಳ ನೋವು ಕೊಡುವಂತ ವಿಚಾರ ಆಗಿದೆ. 14ನೇ ತಾರೀಕು ಮಾನ್ಯ ಪೌರಾಯುಕ್ತರು ಮುಂದೂಡಿದ್ದಾರೆ. ಅದನ್ನು ಸ್ಥಗಿತ ಮಾಡಿಲ್ಲ, ಇಲ್ಲ ಕ್ಯಾನ್ಸಲ್ ಮಾಡಿಲ್ಲ. ಆದ್ರಿಂದ ಕಾರಣ ಏನು ಅಂತ ಹೇಳಿದ್ರೆ ಅದ್ರಿಗೆ ನನಗೆ ತುಂಬಾ ನೋವು ಪಡುವಂತ ವಿಚಾರ ಏನು ಅಂತ ಹೇಳಿದ್ರೆ ಬಹಿರಂಗ ಹರಾಜು ಅಂತ ಹೇಳಿದ್ರೆ ಜನರಲ್ ಭಾಗಿಯಾಗಬಹುದು, OBC ಭಾಗಿಯಾಗಬಹುದು, SC/ST ಭಾಗಿಯಾಗಬಹುದು, ಯಾರು ಬೇಕಾದ್ರೂ ಬಂದು ಕೂಗುವಂತದ್ದು ಆಗ್ಬಹುದು. ಆದ್ರೆ ಅಲ್ಲಿ ಪ್ರತಿಯೊಬ್ರು ವ್ಯಾಪಾರ ಮಾಡುವಂತವ್ರಿಗೆ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಇದೆ. ಅವರು ಸ್ವತಂತ್ರರಿದ್ರು, ತಗೊಳ್ಳುವಂತದ್ದು ಆಗಿತ್ತು. ಇದರಲ್ಲಿ ಯಾರು ಕೆಲಸ ಮಾಡಿದಾರೆ ಅಂತ ಹೇಳಕ್ ಹೋಗ ಹಿಡಿಯಕ್ಕಾಗೋದಿಲ್ಲ. ಅದ್ರಿಗೆ ಕಾಲ ಸಮಯ ಪ್ರಕೃತಿ ಉತ್ತರ ಕೊಟ್ಟೆ ಕೊಡುತ್ತೆ. ಡೇಟ್ ಯಾವಾಗ ಸರ್ ನೀವು ಅಂತ ಕೇಳಿ ಫಸ್ಟ್ ನಾನು ಹೇಳಿ ಆನ್ಸರ್ ಮಾಡಬೇಡಿ ಸರ್. ಫಸ್ಟ್ ನೀವು ಯಾವ ನಿಗದಿ ಪಡಿಸಿದ್ರಿ? ಫಸ್ಟ್ ನಿಮ್ದು ತಪ್ಪಿದೆ, ಆಡಳಿತ ನಡೆಸೋದು ತಪ್ಪಿದೆ ಸರ್. ಯಾವ್ದು ಯಾರ ಆದೇಶದ ಮೇಲೆ ನೀವು ಅರೇಂಜ್ ಮಾಡಿದ್ರಿ ಹೇಳಿ ಫಸ್ಟ್ ಹೇಳಿ. ಅಧ್ಯಕ್ಷ ನೀವು ಯಾರ ಆದೇಶದ ಮೇಲೆ ಮಾಡಿ, ನೀವು ಯಾವ್ದು ಫಸ್ಟ್ ಅರೇಂಜ್ ಮಾಡಿದ್ರಿ? ಈ ಹರಾಜು ಪ್ರಕ್ರಿಯೆ 6 ತಿಂಗಳಿಂದ ನೀವು ಮೊದಲು ಡೇಟ್ ದಿನಾಂಕ ಯಾವ್ದು ಫಸ್ಟ್ ನಿಗದಿ ಪಡಿಸಿದ್ರಿ ಹೇಳಿ. ಹರಾಜು ಪಡಿಸಿರ್ತೀನಿ. ಹರಾಜು ದಿನಾನೇ ನೀವು ಬಜೆಟ್ ನ ಬೇಡ ಅವಶ್ಯಕತೆ ಏನಿತ್ತು? ನಿಮ್ಗೆ ಗೊತ್ತಿಲ್ವಾ? ಅಷ್ಟೊಂದು ಪರಿಜ್ಞಾನ ಇಲ್ವಾ? ಸ್ವಲ್ಪ ನೀವು ಏನ್ ಮಾಡ್ತಾ ಇದೀವಿ, ಇದು ಯಾವ್ದು ಮಹತ್ತರ? ಬಜೆಟ್ ಗಿಂತ ಮಹತ್ತರ ನಮಗೆ, ನಮ್ಮ ಪ್ರಕಾರ ಹರಾಜ ಮಹತ್ತರ. ಬಜೆಟ್ ನ ಮುಂದೂಡಿ ಪರವಾಗಿಲ್ಲ, ನೀವು ಬಜೆಟ್ ನಮ್ಗೆ ಅವಶ್ಯಕತೆ ಇಲ್ಲ. ಬಜೆಟ್ ಮಾಡ್ತಾರೆ, ಅಧಿಕಾರಿಗಳಿಗೆ ಅನುಕೂಲ ಮಾಡಕ್ ಹೋಗ್ತಾ ಇದ್ದೀರಾ ನೀವು ಸುಮ್ಮನೆ ನಾಟಕ ನೀವು ಡ್ರಾಮಾ ಆಡೋದು ಬಿಟ್ಬಿಡಿ. ನೀವು ಯಾವ ಆಧಾರದ ಮೇಲೆ ಅದೇ ದಿನಕ್ಕೆ ಯಾವ ನೀವು ಇಟ್ಕೊಂಡು ಇದನ್ನ ಇಟ್ಕೊಂಡು ಮಾಡಿದ್ರಿ ನೀವು? ಅದೇ ನೋಡಿ, ನೀವು ನಿಮ್ಮ ಅಪ್ಪಣೆ ಮೇರೆಗೆ ಅವರು ದಿನಾಂಕ ಘೋಷಣೆ ಮಾಡಿರೋದು. ನಿಮ್ಮನ್ನ ಬಿಟ್ಟು ಅವರೇ ಡೈರೆಕ್ಟ್ ಆಗಿ ಅವ್ರಿಗೆ ಅವಕಾಶ ಮಾಡ್ಕೊಟ್ಟವ್ರು ಯಾರು? ಅವ್ರಿಗೆ ನೋಡಿ, ಇವತ್ತು ಅವ್ರು ಏನ್ ನಿಮ್ ರೀಸನ್ ಕೊಟ್ಟಿದ್ದಾರೆ? ಇವತ್ತು ಬಜೆಟ್ ಇದೆ, ಅದಕ್ಕೋಸ್ಕರವಾಗಿ ನಾವು ಮುಂದೂಡಿದೆ. ಅವ್ರಿಗೆ ಅವಕಾಶ ಮಾಡ್ಕೊಟ್ಟು ಆ ಅವಕಾಶನ ಕೊಡ್ದಿರಾ ನೀವು? 4ನೇ ತಾರೀಕು 7ನೇ ತಾರೀಕು ಹಾಕಿದಿದ್ರೆ, ಇನ್ನೊಂದು ದಿವಸ ಮುಂಚೆ ಮಾಡಿದಿದ್ರೆ ಈ ಅವಕಾಶ ದೊರಕ್ತಾ ಇರಲಿಲ್ಲ ಅವ್ರಿಗೆ. ನರಸಿಂಹಮೂರ್ತಿ ಅವರಿಗೆ ಧ್ವನಿಗೂಡಿಸಿದ 7ನೇ ವಾರ್ಡಿನ ಸದಸ್ಯ ಸತೀಶ್ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಲು ಕಾರಣರಾದವರು ನಗರಸಭೆಯ ಹಿರಿಯ ಸದಸ್ಯ SM ರಫೀಕ್ ಅವರೇ. ಅಂಗವಿಕಲರಿಂದಲೂ ಅಂಗಡಿ ವಿಚಾರದ ಹಣ ಪಡೆದಿದ್ದಾರೆ. ಅವರೊಬ್ಬರಿಗೆ ಲಾಭ ಮಾಡಲು ಪೌರಾಯುಕ್ತರು ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ದಾರೆ. ಅಂಗಡಿ ಮಳಿಗೆಗಳ ಹರಾಜು ನಡೆಯಲೇಬೇಕು, ಅದರ ನಂತರ ಬಜೆಟ್ ಮಂಡನೆಯಾಗಲಿ ಎಂದು ಪಟ್ಟು ಹಿಡಿದ್ರ. ಹರಾಜು ಪರವಾಗಿ ಮಾತನಾಡಿದವರು ಇಬ್ಬರು ಕಾಂಗ್ರೆಸ್ ಸದಸ್ಯರೇ ಆಗಿದ್ದಾರೆ. ಅವರಿಬ್ಬರು ಆರೋಪ ಮಾಡಿದ ಹಿರಿಯ ಸದಸ್ಯರು ಕಾಂಗ್ರೆಸ್ನವರೇ ಆಗಿದ್ದಾರೆ. ಹಾಗಾದ್ರೆ ಇವರಿಗೂ ಹರಾಜು ಮುಂದೂಡಲು ಇದೇ ಹಿರಿಯ ಸದಸ್ಯರು ಕಾರಣರ? ಇದರಿಂದ ಅವರಿಗೇನು ಲಾಭ ಎಂಬ ಆಲೋಚನೆಯಲ್ಲಿರುವಾಗಲೇ ಅಂಗಡಿಗಳವರಿಂದ ಮತ್ತು ಅಭಿಷೇಕ್ ಹೋಟೆಲ್ನಿಂದ ಹಿರಿಯ ಸದಸ್ಯರ ಮನೆಗೆ ಹಣ ಸಂದಾಯವಾಗುತ್ತಿದೆ ಎಂಬ ಆರೋಪವನ್ನ ಸದಸ್ಯ ಸತೀಶ್ ಮಾಡಿದ್ರ. ಅಷ್ಟಕ್ಕೆ ಸುಮ್ಮನಾಗದ ಸತೀಶ್ ಅದೇ ಹಿರಿಯ ಸದಸ್ಯರು ನಗರಸಭೆ ಆಸ್ತಿಗಳನ್ನ ಕಬಳಿಸಿದ್ದಾರೆ ಎಂಬ ಬಾಂಬ್ ಸಿಡಿಸಿದ್ರ. ಸತೀಶ್ ಅವರ ಆರೋಪಗಳಿಗೆ ಧ್ವನಿಗೂಡಿಸಿದ ಮತ್ತೊಬ್ಬ ಸದಸ್ಯ ನರಸಿಂಹಮೂರ್ತಿ ಬಜೆಟ್ ಮಂಡನೆ ಬೇಡವೇ ಬೇಡ, ಹರಾಜು ನಡೆದ ಮೇಲೆ ಬಜೆಟ್ ಆಗಬೇಕು ಎಂದು ಪಟ್ಟು ಹಿಡಿದ್ರ. ಇದರಿಂದ ಕೆರಳಿದ ಹಿರಿಯ ಸದಸ್ಯ SM ರಫೀಕ್ ಅವರು ಸತೀಶ್ ಆರೋಪದ ಬಗ್ಗೆ ತಿರುಗೇಟು ನೀಡಿದ್ರ. ನಾನು ಒಂದೇ 1 ಇಂಚು ಸರ್ಕಾರಿ ಭೂಮಿ ಹಾಕಿಕೊಂಡಿದ್ರೆ ಯಾವುದೇ ಶಿಕ್ಷೆಗೆ ಸಿದ್ಧ. ನಗರಸಭೆಯ ಸದಸ್ಯ
ಸದಸ್ಯರು ಎಷ್ಟೆಷ್ಟು ಆಸ್ತಿ ಕಬಳಿಸಿದ್ದಾರೆ ಎಂಬ ಬಗ್ಗೆ ಲೋಕಾಯುಕ್ತ ತನಿಖೆಗೆ ನೀಡೋಣ ಎಂದು ತಿರುಗೇಟು ನೀಡಿದ್ರ. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ ಮತ್ತು ಎಸ್ಎಂ ರಫೀಕ್ ಅವರ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆಯಿತಾ. ಏಕವಚನ ಪ್ರಯೋಗವೂ ನಡೆಯಿತಾ. ಇದರಿಂದ ಸಭೆಯಲ್ಲಿ ಗೊಂದಲ ಏರ್ಪಟ್ಟಿತ. ಸಭೆಯಲ್ಲಿ ಕೂಗುಗಳು ಹೆಚ್ಚಾದ ಕಾರಣ ಹೊರಗೆ ಇದ್ದ ಪೊಲೀಸರು ಸಭೆಯೊಳಗೆ ಪ್ರವೇಶ ಮಾಡಬೇಕಾಯಿತಾ. ಖುದ್ದು ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಒಳಬಂದು ಸದಸ್ಯರನ್ನ ಶಾಂತಿಗೊಳಿಸುವ ಪ್ರಯತ್ನ ಮಾಡಿದ್ರ. ಇನ್ನು ಇದೇ ವೇಳೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಜೆಟ್ ಮಂಡನೆ ಸಭೆಯೊಳಗೆ ಪ್ರವೇಶ ಮಾಡಿದ್ರ. ಸಂಸದರ ಎದುರಿನಲ್ಲಿಯೇ ಎಸ್ಎಂ ರಫೀಕ್ ಮತ್ತು ನರಸಿಂಹಮೂರ್ತಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತಾ. ಇದರಿಂದ ಮಧ್ಯ ಪ್ರವೇಶ ಮಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಉಭಯ ಸದಸ್ಯರನ್ನ ಸಮಾಧಾನ ಮಾಡಿ ಶಾಂತಿಯುತವಾಗಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಮಾಧ್ಯಮದ ಮುಂದೆ ಬೆತ್ತಲಾಗುವುದು ಬೇಡ ಎಂದು ಸಲಹೆ ನೀಡಿದ್ರ. ಇದರಿಂದ ಎಲ್ಲ ಸದಸ್ಯರು ಶಾಂತರಾದರ. ನೀವು ಯಾವ ಕಾರಣಕ್ಕೂ ಮೀಟಿಂಗ್ ಮಾಡಿಸಬಾರ್ದು, ಹರಾಜ್ ಮಾಡಿಸಬಾರ್ದು ಅಂತೇಳಿ ಇವೆಲ್ಲ ನಾವು ನಗರಕ್ಕೆ, ನಮ್ಮ ನಗರಸಭೆಗೆ ಎಸ್ಟಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ. ಅವರು ಒಬ್ಬ ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡಿದ್ದಾರೆ. ಹ್ಯಾಂಡಿಕ್ಯಾಪ್ನ ಮನೆ ಹತ್ರ ಕರ್ಸ್ಕೊಂಡು ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಗೊತ್ತಾ ಸರ್. ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ನಮ್ಗೊಂದು ಅಂಗಡಿ ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ. ನೀವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ತಾಯಿ ಇದ್ದಾರಾ, ನಿಮ್ಮ ತಾಯಿ ಹತ್ರ ಎಷ್ಟು ಇದು ಕ್ಯಾಸರ್ ಬಿಟ್ಟಿಗೆ ತಗೊಂಡ್ಬನ್ನಿ, ನೀವು ನಿಮಗೆ ಅಂಗಡಿ ಬೇಡ, ಅಲ್ಲೇ ನಿಮಗೆ ದಿನಕ್ಕೆ ಇಷ್ಟು ಅಂತ ನಾನು ಕೊಡ್ತೀನಿ. ದುಡ್ಡಿರೋರ್ಗೆ ಅಂಗಡಿ ಕೊಡ್ಸೋದು, ದುಡ್ಡಿಲ್ದಿರೋರ್ಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಸೋದು. ಇಂಥ ನ್ಯಾಯ ಮಾಡ್ತಾರೆ ಅವರು. ಒಬ್ಬ ಸದಸ್ಯರಾಗಿದ್ದಾರೆ, ಅಳುಗುರು ಸದಸ್ಯರು, ಸೀನಿಯರ್ ಸದಸ್ಯರು ಅವರು, ರಫೀಕ್, ಮಿಸ್ಟರ್ ರಫೀಕ್ ಅವರು ಈ ತರ ಬಡವರಿಗೆ ಅನ್ಯಾಯ ಮಾಡಿದಾರಲ್ಲ. ಈ ಸದಸ್ಯ ಅಲ್ಲ, ಇವರು ಈ ತರ ಅನ್ಯಾಯ ಮಾಡಿದ್ದಾರೆ ಸ್ವಾಮಿ, ಅನ್ಯಾಯ ಮಾಡಿದ್ದಾರೆ ಹೇಳ್ತಾ ಇದೀವಿ. ಒಬ್ಬ ಸೀನಿಯರ್ ಸದಸ್ಯರು ಈ ತರ ಅನ್ಯಾಯ ಮಾಡಿದ್ದಾರೆ. ಯಾಕನ್ನೇ ಇವಾಗ ನಮ್ಮ ನಗರಸಭೆಗೆ ಆಧಿಕ ಬರಬೇಕು. ನಗರಸಭೆ ಆಧಿಕ ಬರೋದನ್ನ ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾ ಇದ್ರ ತಾವು? ಎಲ್ಲ ಸದಸ್ಯರು ಮನವಿ ಮಾಡ್ತೀನಿ, ವಿಚಾರ ಮಾತಾಡ್ರಿ, ಪ್ರತಿಯೊಬ್ಬರಿಗೂ ಚರ್ಚೆ ಮಾಡಿ. ಯಾಕೆ ಅನ್ಯಾಯ ಮಾಡ್ಬೇಕು? ಈ ತರ ಅನ್ಯಾಯ ಮಾಡ್ಬಾರ್ದು. ಎಸ್ ಸಿ ಅನ್ಯಾಯ ಮಾಡ್ಬೋದ ತಾವು? ಯಾರು ಎಸ್ ಟಿ ಯಾರಿದ್ದಾರೆ ಸ್ವಾಮಿ? ನೀವು ಎಷ್ಟು ಅಂಗಡಿಗಳು ಕೊಟ್ಟಿದ್ದೀರಾ? ಯಾರಿದ್ದಾರೆ ಹೇಳಿ? ಒಬ್ರು ಎಸ್ ತೋರಿಸ್ಬಿಡ್ರಿ ನೋಡೋಣ. ಒಬ್ರಿಗನ್ನ ಕೊಟ್ಟಿದ್ದೀರಾ ಸ್ವಾಮಿ ತಾವು? ಇದನ್ನ ನಿಮ್ಗೆ ಪ್ರಾಮಾಣಿಕತೆ ಇದ್ರೆ ನೀವೇನಾದ್ರು ಅಂಜೂರು ಮಾಡ್ಲೇಬೇಕು ಅಂತಿದ್ರೆ ಯಾವ್ಯಾವ ಮುಂದೂಡಿ. ಏನಾಗುತ್ತಿಲ್ಲ ಸರ್, 10 ದಿವಸ ಆಗಿದೆ ನಿಮ್ಗೆ. ನಮ್ಗೆ ಬರುವಂತ ನಾಟಿಕನು 5 ಲಕ್ಷ ಖರ್ಚಾದ್ರೆ 50 ಲಕ್ಷ ಅಧಿಕ ಬರುತ್ತೆ ಆಗುತ್ತೆ. ಅದು ಮಣ್ಣೆ ಮಾಡಿದ್ರೆ ಹರಾಜಾದ್ರೆ ಇವ್ರಿಗೆ ಅವಕಾಶ ಕೊಡಬೇಡಿ. ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಸ್ಟೇ ಬರೋರು ಇದ್ದು ಇದನ್ನ ನೀವೆಲ್ಲ ಸೂತ್ರವಾಗಿ ಮಾಡಿ ಅದು ಮುಂದೂಡಿ ಹಿಂಗೆ ಶಾಶ್ವತವಾಗಿ ಹಂಗೆ ಮುಚ್ಚಾಕ್ತಾರೆ. ದಯವಿಟ್ಟು ನಿಮ್ಗೇನೋ ಪ್ರಾಮಾಣಿಕತೆ ಇದ್ರ ಮೇಲೆ ಅದೇ ನೀವು ಅಷ್ಟೇ ಹೇಳ್ತಾ ಇದ್ರಲ್ಲ, 3 ದಿನದಿಂದ ನಾನು ಸಖತ್ ಇದು ಮಾಡಿದ್ರೆ ಇದಕ್ಕೇನೋ ಪ್ರಾಮಾಣಿಕತೆ ಇದ್ರೆ ಮಾಡಿ. ನಿಮ್ಗೆ ಒಂದೇ ದೊಡ್ಡ ಮನುಷ್ಯ ಆಂಟಿ ಡಿಫೆಕ್ಷನ್ ಮಾಡಿ ಕಾಂಗ್ರೆಸ್ ವೋಟ್ ಮಾಡಿದ ಮನುಷ್ಯ ಮಾಡಿದಕ್ಕೆ ಇವತ್ತು ಯಾವ್ಯಾವ್ದು ಹೇಳ್ತಾನೆ ನೀವು ಹುಟ್ಟಿದ್ದೇನ್ರಿ. ಸಭೆಗೆ ಎಷ್ಟು ಮಾತಾಡಿ ಏನ್ ವಿಷಯ ಬೇಕು, ಬೇಕಾ ಆಕ್ಷನ್ ಬೇಡವಾ ಅದನ್ನ ತೀರ್ಮಾನ ಮಾಡ್ರಿ. ಅರ್ಥ ಆಯ್ತು? ಯಾರು ಶೆಡ್ಯೂಲ್ ಕ್ಯಾಸ್ಟ್ ವಿರೋಧ ಯಾರು ಇಲ್ಲ, ಮಾಡ್ಬೇಕು. ಬಟ್ ಏನಿದೆ ಸಂಸದರ ಸಮ್ಮುಖದಲ್ಲಿ ಚರ್ಚೆ ನಡೆದಾಗಲೂ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯದೆ ಬಜೆಟ್ ಮಂಡನೆ ಆಗಬಾರದು ಎಂದು ನರಸಿಂಹಮೂರ್ತಿ ಪಟ್ಟು ಹಿಡಿದರೆ, ಪ್ರಸ್ತುತ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವವರ ಪರ ವಕಾಲತ್ತು ಹಾಕುವ ಪ್ರಯತ್ನವನ್ನ ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಮಾಡಿದ್ರ. ಇದರಿಂದ ಮತ್ತೆ ಕೆರಳಿದ ನರಸಿಂಹಮೂರ್ತಿ ಹರಾಜು ಮಾಡಲೇಬೇಕು ಎಂದು ಮತ್ತೆ ಪಟ್ಟು ಹಿಡಿದ್ರ. ಅಲ್ಲದೆ ಸೋಮವಾರವೇ ಹರಾಜು ನಡೆಯಬೇಕು ಎಂದು ಒತ್ತಾಯಿಸಿದ್ರ. ಇದರಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಧ್ಯ ಪ್ರವೇಶ ಮಾಡಿ ಹರಾಜು ಮುಂದೂಡಿದ ನಂತರ 1 ವಾರ ಕಾಲಾವಕಾಶ ನೀಡಬೇಕಾ, ರಜಾ ದಿನಗಳಿರುವ ಕಾರಣ ಏಪ್ರಿಲ್ 16ರಂದೇ ಹರಾಜು ನಡೆಯಲಿ ಎಂದು ಸೂಚನೆ ನೀಡಿದ್ರ. ಹರಾಜು ಪ್ರಕ್ರಿಯೆ ನಡೆಯುವ ಒಳಗೆ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದ್ರೆ ಹೇಗೆ ಎಂದು ನರಸಿಂಹಮೂರ್ತಿ ಪ್ರಶ್ನೆ ಮಾಡಿದ್ರ. ಅದರ ಸಂಪೂರ್ಣ ಜವಾಬ್ದಾರಿಯನ್ನ ತಾವೇ ಹೊತ್ತು 16ರಂದು ಹರಾಜು ಪ್ರಕ್ರಿಯೆ ನಡೆಸುವುದಾಗಿ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಭರವಸೆ ನೀಡಿದ ಕಾರಣ
ನರಸಿಂಹಮೂರ್ತಿ ಶಾಂತರಾದ್ರ. ಕೊನೆಗೆ ಏಪ್ರಿಲ್ 16ರಂದು ಹರಾಜು ಪ್ರಕ್ರಿಯೆ ನಡೆಸುವ ಸಂಪೂರ್ಣ ಹೊಣೆಯನ್ನ ಪೌರಾಯುಕ್ತ ಮನ್ಸೂರ್ ಅಲಿ ಅವರೇ ವಹಿಸಿಕೊಂಡ ಕಾರಣ ಸಭೆ ಶಾಂತವಾಯಿತು. ಇದರಿಂದ ಬಜೆಟ್ ಮಂಡನೆ ಮಾಡಲು ಸಾಧ್ಯವಾಯಿತು. ಸಂಸದರ ಮಧ್ಯ ಪ್ರವೇಶದಿಂದಾಗಿ ಬಜೆಟ್ ಸಭೆಯಲ್ಲಿ ಮುಂದೂಡಿದ್ದ ಗೊಂದಲ ನಿವಾರಣೆಯಾಗಿ ನಂತರ ಶಾಂತಿ ರೀತಿಯಿಂದ ಬಜೆಟ್ ಮಂಡನೆಯಾಯಿತು. ಯಾರು ಕೂಡ ನೀವು ವೈಯಕ್ತಿಕ ಪರಸ್ಪರ ಆವೇಶಕ್ಕೊಳಗಾಗಿ ಪರಸ್ಪರ ನೀವು ಅಪಾದನೆಗಳು ಮಾಡ್ಕೊಳ್ಳೋದು, ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ನಿಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ದಯವಿಟ್ಟು ನನ್ನ ಫಸ್ಟ್ ಮೀಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ, ಇನ್ನಿರೋದು ಎಷ್ಟು ತಿಂಗಳು ಇದು ಈ ಬಾಡಿಗೆ? 5-6 ತಿಂಗಳು. ಈ 6 ತಿಂಗಳಲ್ಲಿ ನೀವು ಏನ್ ಮಾಡಕ್ ಸಾಧ್ಯ ಈ ನಗರಕ್ಕೆ ಒಳ್ಳೇದನ್ನ ಅದನ್ನ ಮಾಡೋದ್ರ ಕಡೆ ಗಮನ ಕೊಡಿ. ನಿಮ್ಮ ಇವತ್ತೇನು ಮಳಿಗೆಗಳು ಅದನ್ನ ಹರಾಜಿಗೆ ಹಾಕ್ಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ. ನಾನು ಈ ಬಾಡಿ ಜೊತೆ ಇದ್ದೀನಿ. ಅದನ್ನ ಖಂಡಿತವಾಗಿಯೂ ಕೂಡ ಈಗಾಗಲೇ ಬಹಳಷ್ಟು ಅದು ಆಲಸ್ಯ ಆಗಿದೆ. ಅನೇಕ ವರ್ಷಗಳು ಅದರಿಂದ ಕೆಲವರು ಅದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ವೈಯಕ್ತಿಕವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಕೂಡ ನನ್ನ ಗಮನದಲ್ಲಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮಯ ಬಂದಿದೆ. ಆಯುಕ್ತರಿಗೂ ಕೂಡ ನಾವು ಮುಖ್ಯವಾಗಿ ಹೇಳೋಣ, ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಾಗ್ತದೆ. ಅಂಬರೀಷನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.